ನಮಸ್ಕಾರ ಬಂಧುಗಳೇ. ಈ ಹಿಂದಿನ ಸಂಚಿಕೆಯಲ್ಲಿ ರಾಮಲಕ್ಷ್ಮಣರು ವಿಶ್ವಾಮಿತ್ರರು ನಡೆಸ್ತಾ ಇದ್ದಂತಹ ಯಜ್ಞಕ್ಕೆ ವಿಘ್ನ ತಂದೊಡ್ತಾ ಇದ್ದಂತಹ ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರನ್ನ ನಿಗ್ರಹಿಸಿ ಯಜ್ಞ ಸಾಂಗವಾಗಿ ನೆರವೇರೋದಕ್ಕೆ ಕಾರಣರಾಗ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಮಾರನೆಯ ದಿನ ಬೆಳಿಗ್ಗೆ ರಾಮಲಕ್ಷ್ಮಣರು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ವಿಶ್ವಾಮಿತ್ರರಿಗೆ ನಮಸ್ಕರಿಸ್ತಾರೆ. ಗುರುವರ್ಯ, ನಾವು ಈ ದಿನ ಮಾಡಬೇಕಾದಂತಹ ಕೆಲಸಗಳೇನು ತಿಳಿಸಿದರೆ ನಮ್ಮ ಭಾಗ್ಯ ಅಂತ ಭಾವಿಸಿ ಶಿರಸಾವಹಿಸಿ ಆ ಕೆಲಸವನ್ನ ನೆರವೇರಿಸ್ತೇವೆ ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರರು ಸೇರಿದಂತೆ ಅಲ್ಲಿದ್ದಂತಹ ಎಲ್ಲ ಋಷಿಗಳೆಲ್ಲ ಸೇರಿ ರಾಮಲಕ್ಷ್ಮಣರನ್ನ ಸಂತೋಷದಿಂದ ಅಭಿನಂದಿಸ್ತಾ, ರಾಜಕುಮಾರರೇ, ನಿಮಗೆ ಶುಭವಾಗಲಿ. ಇನ್ನು ಇಲ್ಲಿ ನೀವು ಮಾಡಬೇಕಾದಂತಹ ಕೆಲಸಗಳೇನೂ ಇಲ್ಲ. ಮಿಥಿಲೆಯ ಮಹಾರಾಜ ಜನಕ ಒಂದು ದೊಡ್ಡ ಯಾಗವನ್ನ ಕೈಗೊಂಡಿದ್ದಾನೆ. ನಾವೆಲ್ಲ ಈಗ ಅಲ್ಲಿಗೆ ತೆರಳಬೇಕು. ನೀವು ಕೂಡ ನಮ್ಮೊಂದಿಗೆ ಅಲ್ಲಿಗೆ ಬನ್ನಿ. ಬಹಳ ಹಿಂದೆ ಜನಕರಾಜನ ಪೂರ್ವಿಕರಿಗೆ ದೇವತೆಗಳು ದಯಪಾಲಿಸಿದಂತಹ ವಿಶೇಷವಾದ ಧನುಸ್ಸೊಂದು ಮಿಥಿಲೆಯಲ್ಲಿದೆ. ಸುನಾಭ ಅಂತ ಅದರ ಹೆಸರು. ಬಹಳ ಪ್ರಭಾವಿಯೂ ಪ್ರಕಾಶಮಾನವೂ ಆದಂತಹ ಆ ಧನುಸ್ಸನ್ನ ಇದುವರೆಗೂ ಯಾರಿಂದಲೂ ಹೆದೆಯೇರಿಸೋದಕ್ಕೆ ಸಾಧ್ಯವಾಗಿಲ್ಲ. ದೇವತೆಗಳು, ಗಂಧರ್ವರು, ಅಸುರರು, ರಾಕ್ಷಸರು ಎಲ್ಲರೂ ಪ್ರಯತ್ನಿಸಿ ಸೋತಿದ್ದಾರೆ. ನೀವು ನಮ್ಮೊಡನೆ ಬಂದ್ರೆ ಆ ದಿವ್ಯವಾದ ಧನುಸ್ಸನ್ನ ಹಾಗೂ ಜನಕ ಮಹಾರಾಜ ನಡೆಸುವ ಆ ಯಾಗವನ್ನ ನೋಡಿ ಧನ್ಯರಾಗಬಹುದು ಅಂತ ಹೇಳ್ತಾರೆ. ರಾಜಕುಮಾರರು ಕೂಡ ಗುರುಗಳ ಮಾತಿಗೆ ಮರು ಮಾತನಾಡದೆ ವಿಶ್ವಾಮಿತ್ರರ ಜೊತೆಗೂಡಿ ಸಿದ್ಧಾಶ್ರಮದಲ್ಲಿ ವಾಸಿಸುವ ಮೃಗ, ಪಕ್ಷಿ, ಋಷಿ, ಬ್ರಾಹ್ಮಣರ ಸಮೇತರಾಗಿ ಮಿಥಿಲೆಗೆ ಹೊರಡ್ತಾರೆ. ಸಿದ್ಧಾಶ್ರಮದಿಂದ ಬಹಳ ದೂರ ಕ್ರಮಿಸಿದ ಮೇಲೆ ಸೂರ್ಯಾಸ್ತದ ಸಮಯವಾದ್ರಿಂದ ಶೋಣಾ ನದಿಯ ತೀರದಲ್ಲಿ ಬೀಡು ಬಿಡ್ತಾರೆ. ಸಾಯಾನ್ನಿಕ ಅಗ್ನಿಹೋತ್ರಾದಿ ಕಾರ್ಯಗಳೆಲ್ಲ ಮುಗಿದ ಮೇಲೆ ಶ್ರೀರಾಮ ತಪೋಧನರಾದಂತಹ ವಿಶ್ವಾಮಿತ್ರರಲ್ಲಿ, ಪೂಜ್ಯರೇ, ಈ ಪ್ರದೇಶ ಯಾವುದು? ದಯಮಾಡಿ ಇದರ ಬಗ್ಗೆ ತಿಳಿಸ್ತೀರಾ ಅಂತ ಕೇಳ್ತಾನೆ. ಆಗ ವಿಶ್ವಾಮಿತ್ರರು, ಮಗು, ಅವಶ್ಯವಾಗಿ ತಿಳಿಸ್ತೇನೆ. ಹಿಂದೆ ಬ್ರಹ್ಮದೇವರ ಪುತ್ರನಾದಂತಹ ಕುಶ ಎಂಬ ಪ್ರಸಿದ್ಧ ಮಹಾರಾಜನೊಬ್ಬ ಇದ್ದ. ಆತ ಧರ್ಮಜ್ಞನೂ ವೃತನಿಷ್ಠನೂ ಆಗಿದ್ದ. ವಿದರ್ಭ ದೇಶದ ರಾಜಕುಮಾರಿ ವೈದರ್ಭಿ ಎಂಬವಳು ಕುಶ ಮಹಾರಾಜನ ಹೆಂಡತಿ. ವೈದರ್ಭಿ ಹಾಗೂ ಕುಶ ಮಹಾರಾಜರಿಗೆ ಕುಶಾಂಬ, ಕುಶನಾಭ, ಅಮೂರ್ತರಜಸ ಹಾಗೂ ವಸು ಎಂಬಂತಹ 4 ತೇಜೋಪೂರ್ಣರಾದಂತಹ ಗಂಡು ಮಕ್ಕಳಿರ್ತಾರೆ. ತಮ್ಮ ತಂದೆಯ ಆಶಯದಂತೆ ಈ 4 ಕೂಡ ಬೇರೆ ಬೇರೆ ನಗರಗಳನ್ನು ನಿರ್ಮಿಸಿಕೊಂಡು ಸತ್ಯದಿಂದಲೂ ಧರ್ಮದಿಂದಲೂ ತಮ್ಮ ತಮ್ಮ ನಗರವನ್ನ ಆಳ್ತಾ ಇರ್ತಾರೆ. ಧರ್ಮಾತ್ಮನೂ ರಾಜರ್ಷಿಯೂ ಆದಂತಹ ಕುಶನಾಭನಿಗೆ ಘೃತಾಚಿ ಎಂಬ ಅಪ್ಸರಾ ಸ್ತ್ರೀಯಲ್ಲಿ ಅತ್ಯಂತ ರೂಪವತಿಯರಾದಂತಹ 100 ಮಂದಿ ಕನ್ಯೆಯರು ಜನಿಸ್ತಾರೆ. ಆ ಕನ್ಯೆಯರು ಯೌವನಕ್ಕೆ ಬಂದಾಗ ಒಂದು ದಿನ ತಮ್ಮ ನಗರದ ಉಪವನದೊಳಗೆ ಸಂಚರಿಸ್ತಾ ವಿನೋದದಲ್ಲಿ ತೊಡಗಿರ್ತಾರೆ. ಅದೇ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಸಂಚರಿಸ್ತಾ ಇದ್ದಂತಹ ವಾಯುದೇವರು ಈ ಸರ್ವಾಂಗ ಸುಂದರಿಯರನ್ನ ನೋಡಿ ಆಕರ್ಷಿತರಾಗ್ತಾರೆ. ಸುಂದರಿಯರೇ, ನಿಮ್ಮ ಸೌಂದರ್ಯಕ್ಕೆ ಸೋತಿದ್ದೇನೆ. ಮನುಷ್ಯ ಭಾವವನ್ನ ತ್ಯಜಿಸಿ ನನ್ನನ್ನು ವಿವಾಹವಾಗಿ ದೇವಾಂಗನೆಯರಂತೆ ದೀರ್ಘಾಯುಸ್ಸನ್ನು ಚಿರಯೌವನವನ್ನು ಪಡೆಯಿರಿ ಅಂತ ಆ ಕನ್ಯೆಯರನ್ನ ಆಗ್ರಹಿಸ್ತಾರೆ. ಆದರೆ ಅದಕ್ಕೊಪ್ಪದ ಆ ಸುಂದರ ಕನ್ಯೆಯರು, ನಿಮ್ಮ ಈ ಬೇಡಿಕೆಯನ್ನು ನಾವು ಒಪ್ಪುವುದಿಲ್ಲ. ನಮ್ಮ ವಿವಾಹ ಮಾಡುವ ಜವಾಬ್ದಾರಿ ನಮ್ಮ ತಂದೆಯದು. ಅವರೇ ನಿಶ್ಚಯಿಸುವ ವರನನ್ನ ನಾವು ಮದುವೆಯಾಗ್ತೇವೆ ಅಂತ ಹೇಳ್ತಾರೆ. ಸುಂದರಿಯರ ಈ ಮಾತಿನಿಂದ ಕುಪಿತರಾದಂತಹ ವಾಯುದೇವರು ಆ ಕನ್ಯೆಯರ ದೇಹವನ್ನ ಪ್ರವೇಶಿಸಿ ಅವರ ಎಲ್ಲ ಅವಯವಗಳನ್ನು ಅಂಕುಡೊಂಕಾಗಿಸಿ ಕುರೂಪಿಯರನ್ನಾಗಿಯೂ ಕುಬ್ಜಿಯರನ್ನಾಗಿಯೂ ಮಾಡಿಬಿಡ್ತಾರೆ. ಇದರಿಂದ ಅಪಮಾನಿತರಾಗಿ ಅಳುತ್ತಾ ರಾಜಕುಮಾರಿಯರು ಅರಮನೆಯನ್ನ ಸೇರ್ತಾರೆ. ಆಗ ಅವರ ತಂದೆಯಾದಂತಹ ಕುಶನಾಭ ನಡೆದ ಸಂಗತಿಯನ್ನೆಲ್ಲ ತಿಳಿದು ತನ್ನ ಮಕ್ಕಳ ಧೈರ್ಯ ಮತ್ತು ಸಹನೆಯನ್ನ ಮೆಚ್ಚಿಕೊಳ್ತಾನೆ. ಮಕ್ಕಳ ವಿವಾಹದ ಕುರಿತು ಮಂತ್ರಿ ಮಹೋದಯರೊಡನೆ ಚರ್ಚಿಸ್ತಾನೆ. ಅದೇ ಸಮಯದಲ್ಲಿ ಚೂಲಿ ಎಂಬಂತಹ ಮುನಿ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಸೋಮದ ಎಂಬಂತಹ ಗಂಧರ್ವ ಕನ್ಯೆ ಆ ತಪೋಧನರ ಸೇವೆಯಲ್ಲಿ ನಿರತಳಾಗಿರ್ತಾಳೆ. ಅವಳ ಸೇವೆಗೆ ತೃಪ್ತರಾದಂತಹ ಮುನಿಗಳು
ಶುಭಾಂಗಳೇ, ನಿನಗೆ ಮಂಗಳವಾಗಲಿ, ನಿನಗೆ ಯಾವ ವರ ಬೇಕೋ ಕೇಳು ಅಂತ ಹೇಳ್ತಾರೆ. ಇದನ್ನು ಕೇಳಿ ಸಂತೋಷಗೊಂಡ ಸೋಮದೆಯು, ಮಹರ್ಷಿಗಳೇ, ಮಹಾ ತಪಸ್ವಿಗಳಾದ ತಮ್ಮಿಂದ ಬ್ರಹ್ಮನಿಷ್ಠನಾದ ಪರಮ ಧಾರ್ಮಿಕನಾದಂತಹ ಓರ್ವ ಪುತ್ರನನ್ನ ಬಯಸ್ತೇನೆ. ತಮ್ಮ ತಪಶಕ್ತಿಯಿಂದ ಅಂತಹ ಶ್ರೇಷ್ಠ ಪುತ್ರನನ್ನ ಅನುಗ್ರಹಿಸಿರಿ ಅಂತ ಕೇಳಿಕೊಳ್ತಾಳೆ. ಅದಕ್ಕೆ ಒಪ್ಪಿದ ಮುನಿಗಳು ತಮ್ಮ ಮಾನಸಿಕ ಸಂಕಲ್ಪದಿಂದ ಬ್ರಹ್ಮದತ್ತ ಎಂಬಂತಹ ಪುತ್ರನನ್ನ ಅನುಗ್ರಹಿಸ್ತಾರೆ. ಕಾಲಕ್ರಮೇಣ ಕಾಂಪಿಲ್ಯ ಎಂಬ ನಗರವನ್ನು ಆಳ್ತಾ ಇದ್ದಂಥ ಈ ಬ್ರಹ್ಮದತ್ತನಿಗೆ ಕುಶನಾಭ ತನ್ನ 100 ಮಂದಿ ಶಾಪಗ್ರಸ್ತ ಕನ್ಯೆಯರನ್ನ ವಿವಾಹ ಮಾಡಿಕೊಡಲು ನಿಶ್ಚಯಿಸ್ತಾನೆ. ತೇಜೋಮಯನಾದಂತಹ ಬ್ರಹ್ಮದತ್ತನನ್ನ ವರಿಸಿದ ಕೂಡಲೇ ಆ ಯುವತಿಯರು ಶಾಪಮುಕ್ತಗೊಂಡು ಪುನಃ ಸುಂದರಿಯರಾಗಿ ಕಂಗೊಳಿಸ್ತಾರೆ. ಈ ರೀತಿಯಾಗಿ ಕುಶನಾಭ ತನ್ನ ಕನ್ಯೆಯರನ್ನ ವಿವಾಹ ಮಾಡಿಕೊಟ್ಟ ನಂತರ ಒಬ್ಬ ಶ್ರೇಷ್ಠನಾದ ಪುತ್ರನನ್ನ ಪಡಿಬೇಕು ಎನ್ನುವಂತಹ ಇಚ್ಛೆಯಿಂದ ಪುತ್ರಕಾಮೇಷ್ಟಿ ಯಜ್ಞವನ್ನ ಮಾಡಿ ಅನುಗ್ರಹ ರೂಪವಾಗಿ ಗಾಧಿ ಎಂಬಂತಹ ಒಬ್ಬ ಪುತ್ರನನ್ನ ಪಡಿತಾನೆ. ಆ ಗಾಧಿ ಮಹಾರಾಜನೇ ನನ್ನ ತಂದೆ. ಅವರಿಗೆ ನನಗಿಂತಲೂ ಮೊದಲು ಸತ್ಯವತಿ ಎಂಬ ಒಬ್ಬ ಮಗಳು ಕೂಡ ಇದ್ಲು. ಅವಳು ತನ್ನ ಪತಿಯನ್ನ ಅನುಸರಿಸಿ ಸಶರೀರೆಯಾಗಿ ಸ್ವರ್ಗವನ್ನ ಸೇರ್ತಾಳೆ. ಪುಣ್ಯತಮೆಯಾದಂತಹ ಕೌಶಿಕಿ ನದಿಯ ರೂಪದಲ್ಲಿ ಈ ಭೂಲೋಕದಲ್ಲಿ ಹರಿತಾ ಇದ್ದಾಳೆ. ಈ ರೀತಿಯಾಗಿ ಸುತ್ತಲಿನ ಈ ಪ್ರದೇಶಗಳೆಲ್ಲ ಪೂರ್ವದಲ್ಲಿ ನನ್ನ ವಂಶದ ಹಿರಿಯರು ಆಳಿದ ಪ್ರದೇಶಗಳಾಗಿವೆ ಅಂತ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ತಮ್ಮ ವಂಶದ ಪರಿಚಯವನ್ನ ಮಾಡಿಕೊಡ್ತಾರೆ. ಅನಂತರ ಕತೆ ಹೇಳ್ತಾ ಅರ್ಧರಾತ್ರಿಯೇ ಸರಿದು ಹೋಗಿದೆ. ಹೆಚ್ಚು ಜಾಗರಣೆಯಿಂದ ನಾಳಿನ ಪ್ರಯಾಣಕ್ಕೆ ತೊಂದರೆಯಾದೀತು. ಆದ್ದರಿಂದ ಇನ್ನು ಮಲಗಿ ಚೆನ್ನಾಗಿ ನಿದ್ರಿಸಿರಿ ಅಂತ ಹೇಳ್ತಾರೆ. ಬಂಧುಗಳೇ, ವಿಶ್ವಾಮಿತ್ರರೊಂದಿಗೆ ರಾಜಕುಮಾರರ ಮಿಥಿಲಾ ಪ್ರಯಾಣದ ಮುಂದುವರಿದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.